ನಮ್ಮ ನವರಾತ್ರಿ ವಿಶೇಷ ಸರಣಿಯ 4ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲ 3 ದಿನಗಳ ಅದ್ಭುತ ಕಥೆಗಳನ್ನು ಕೇಳಿದ ನಂತರ ಇಂದು ನಾವು ಮತ್ತೊಂದು ಅತಿ ವಿಶಿಷ್ಟವಾದ ದೇವಿಯ ರೂಪವನ್ನು ಪೂಜಿಸಲು ಸಿದ್ಧರಾಗಿ ನವರಾತ್ರಿಯ 4ನೇ ದಿನ ನಾವು ಆರಾಧಿಸುವ ದೇವತೆ ಶ್ರೀ ದುರ್ಗಾದೇವಿಯ 4ನೇ ಅವತಾರ ಕೂಷ್ಮಾಂಡಾ ದೇವಿ. ಕೂಷ್ಮಾಂಡಾ ಎಂಬ ಹೆಸರು ಕೇಳಿದಾಗ ನಿಮಗೆ ಏನನ್ನಿಸುತ್ತದೆ? ಇದೊಂದು ವಿಶಿಷ್ಟವಾದ ಹೆಸರು ಅಲ್ಲವೇ? ಬನ್ನಿ, ಈಕೆಯ ಹೆಸರು ಮತ್ತು ಕಥೆಯ ಹಿಂದಿರುವ ಆಳವಾದ ರಹಸ್ಯಗಳನ್ನು ತಿಳಿಯೋಣ. ಇದೊಂದು ಕೇವಲ ಕಥೆಯಲ್ಲ, ಸೃಷ್ಟಿಯ ಹಿಂದಿರುವ ಮಹಾಶಕ್ತಿಯ ಒಂದು ಅದ್ಭುತ. ಪುರಾಣಗಳ ಪ್ರಕಾರ ಬ್ರಹ್ಮಾಂಡವು ಸೃಷ್ಟಿಯಾಗುವ ಮೊದಲು ಕತ್ತಲೆಯಲ್ಲಿ ಆವೃತವಾಗಿತ್ತು. ಎಲ್ಲೆಲ್ಲೂ ಶೂನ್ಯ, ಬರೀ ಕತ್ತಲೆ ಮತ್ತು ನಿಶ್ಶಬ್ದ. ಯಾವ ಜೀವಿಯೂ ಇರಲಿಲ್ಲ, ಯಾವುದೇ ಚಲನೆಯೂ ಇರಲಿಲ್ಲ. ಈ ಘೋರ ಅಂಧಕಾರದಲ್ಲಿ ಯಾವ ದೇವರೂ ಕೂಡ ಬೆಳಕನ್ನು ಸೃಷ್ಟಿಸಲು ಸಮರ್ಥರಾಗಿರಲಿಲ್ಲ. ಆಗ ಒಂದು ಅದ್ಭುತವಾದ ದಿವ್ಯ ತೇಜಸ್ಸು ಸ್ವಯಂಭುವಾಗಿ ಆವಿರ್ಭವಿಸಿತು. ಆ ತೇಜಸ್ಸಿನಿಂದ ಒಬ್ಬ ಮಹಾಮಾತೆಯ ರೂಪ ಮೂಡಿತು. ಆ ಮಹಾಮಾತೆಯೇ ಕೂಷ್ಮಾಂಡಾದೇವಿ. ಅವಳ ದೇಹದಿಂದ ಹೊರಹೊಮ್ಮಿದ ಪ್ರಖರವಾದ ಕಿರಣಗಳಿಂದ ಕತ್ತಲೆಯಲ್ಲಿ ಮುಳುಗಿದ್ದ ಬ್ರಹ್ಮಾಂಡದಲ್ಲಿ ಬೆಳಕು ತುಂಬಿತು. ಕೂಷ್ಮಾಂಡಾದೇವಿಯ ಒಂದು ಸಣ್ಣ ನಗುವಿನಿಂದ ಸಮಸ್ತ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು. ಆಕೆಯ ಶಕ್ತಿಯಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಭೂಮಿ ಮತ್ತು ಅದರ ಮೇಲಿನ ಸಮಸ್ತ ಜೀವರಾಶಿಗಳು ಉಗಮವಾದವು. ಆಕೆಯು ಸೃಷ್ಟಿಯಾದ ನಂತರವೇ ಸಕಲ ಜೀವರಾಶಿಗಳಿಗೆ ಜೀವ ಬಂದಿತು. ಅವಳು ಸೃಷ್ಟಿಯ ಪ್ರಥಮ ದೇವಿ. ಈ ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸಲು ಕೂಷ್ಮಾಂಡಾದೇವಿ ಬ್ರಹ್ಮದೇವನಿಗೆ ಶಕ್ತಿಯನ್ನು ನೀಡಿದಳು. ಹಾಗಾಗಿ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣಲಾದವಳು ಕೂಷ್ಮಾಂಡಾದೇವಿ. ಆಕೆಯು ತನ್ನ ಉದರದಲ್ಲಿ ಇಡೀ ಜಗತ್ತನ್ನೇ ಒಳಗೊಂಡಿರುವ ಕಾರಣದಿಂದ ಅವಳಿಗೆ ಕೂಷ್ಮಾಂಡಾ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಖೂ ಎಂದರೆ ಸಣ್ಣ, ಉಷ್ಮ ಎಂದರೆ ಶಾಖ ಅಥವಾ ಶಕ್ತಿ, ಮತ್ತು ಅಂಡ ಎಂದರೆ ಮೊಟ್ಟೆ ಅಥವಾ ಬ್ರಹ್ಮಾಂಡ, ಅಂದರೆ ತನ್ನ ಸಣ್ಣದಾದ ಶಕ್ತಿಯಿಂದ ಬೃಹತ್ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂದರ್ಥ. ಕೂಷ್ಮಾಂಡಾದೇವಿ ಸೌರಮಂಡಲದ ಕೇಂದ್ರ ಶಕ್ತಿ. ಆಕೆ ಸೌರಮಂಡಲದ ಉಷ್ಣತೆಯನ್ನು ಮತ್ತು ಬೆಳಕನ್ನು ನಿಯಂತ್ರಿಸುತ್ತಾಳೆ. ಆಕೆಯ ದೇಹದಿಂದ ಸೂರ್ಯನಂತೆ ಪ್ರಖರವಾದ ತೇಜಸ್ಸು ಹೊರಹೊಮ್ಮುತ್ತದೆ. ಆಕೆ 8 ಕೈಗಳನ್ನು ಹೊಂದಿದ್ದು, ಪ್ರತಿಯೊಂದು ಕೈಯಲ್ಲೂ ವಿಭಿನ್ನ ಆಯುಧಗಳನ್ನು ಮತ್ತು ಪವಿತ್ರ ವಸ್ತುಗಳನ್ನು ಹಿಡಿದಿರುತ್ತಾಳೆ. ಒಂದು ಕೈಯಲ್ಲಿ ಕಮಂಡಲ, ಇನ್ನೊಂದು ಕೈಯಲ್ಲಿ ಬಿಲ್ಲು, 3ನೇ ಕೈಯಲ್ಲಿ ಬಾಣ, 4ನೇ ಕೈಯಲ್ಲಿ ಕಮಲದ ಹೂವು, 5ನೇ ಕೈಯಲ್ಲಿ ಅಮೃತ ಕಲಶ, 6ನೇ ಕೈಯಲ್ಲಿ ಚಕ್ರ, 7ನೇ ಕೈಯಲ್ಲಿ ಗದೆ, 8ನೇ ಕೈಯಲ್ಲಿ ಜಪಮಾಲೆ. ಅವಳು ತನ್ನ ವಾಹನವಾದ ಸಿಂಹದ ಮೇಲೆ ವಿರಾಜಮಾನಳಾಗಿರುತ್ತಾಳೆ. ಆಕೆಯ ಮುಖದಲ್ಲಿ ಸೌಮ್ಯವಾದ ನಗು ಸದಾ ಇರುತ್ತದೆ. ಆದರೆ ಸೃಷ್ಟಿ ಮತ್ತು ಲಯದ ಮಹಾಶಕ್ತಿಯನ್ನು ಆ ನಗು ಒಳಗೊಂಡಿರುತ್ತದೆ. ನವರಾತ್ರಿಯ 4ನೇ ದಿನದಂದು ಕೂಷ್ಮಾಂಡಾದೇವಿಯನ್ನು ಆರಾಧಿಸುವಾಗ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಆಕೆಯ ಆಶೀರ್ವಾದ ಲಭಿಸುತ್ತದೆ ಮತ್ತು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಓಂ ದೇವಿ ಕೂಷ್ಮಾಂಡಾಯೈ ನಮಃ. ಸುರಾ ಸಂಪೂರ್ಣ ಕಲಶಂ ರುಧಿರಾ ಪ್ಲುತಮೇವ ಚ ದಧಾನಾ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡಾ ಶುಭದಾಸ್ತು ಮೇ. ಈ ಮಂತ್ರವನ್ನು ಜಪಿಸುವುದರಿಂದ ಕೂಷ್ಮಾಂಡಾದೇವಿಯು ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಮಾನಸಿಕ ಶಾಂತಿಯನ್ನು ನೀಡಿ ಸಕಾರಾತ್ಮಕ ಶಕ್ತಿಯನ್ನು ನಮ್ಮಲ್ಲಿ ತುಂಬುತ್ತಾಳೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡಾದೇವಿಯ ಆರಾಧನೆಯು ನಮಗೆ ಸೃಷ್ಟಿಯ ಮಹತ್ವವನ್ನು ತಿಳಿಸುತ್ತದೆ. ಈಕೆ ಸೃಷ್ಟಿಯ ಮೂಲ ಶಕ್ತಿಯಾಗಿರುವುದರಿಂದ ಈಕೆಯನ್ನು ಪೂಜಿಸುವುದರಿಂದ ನಮಗೆ ಸೃಜನಶೀಲತೆ, ಆರೋಗ್ಯ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ.